ಒಂದೇ ರಾತ್ರಿಯಲ್ಲಿ 3 ಮನೆ 1 ಅಂಗಡಿ ಕಳ್ಳತನ. ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ಹಿಂದುಳಿದ ಅಲ್ಪಸಂಖ್ಯಾತರ ರಾಜ್ಯ ಉಪಾಧ್ಯಕ್ಷರು ಜೆಎಂ ಕುರುಪ್. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಕರಜಗಿ ಗ್ರಾಮದಲ್ಲಿ ಶೋಭಾ ಬಸವರಾಜ್ ಮುಗಳ್ಳಿ ಎನ್ನುವವರ ಮನೆಗೆ ರಾತ್ರಿ 1 ಗಂಟೆಗೆ ನುಗ್ಗಿದ ಕಳ್ಳರು ಸುಮಾರು 50,000 ಹಣ, 3 ತೊಲೆ ಬಂಗಾರ, 20 ಗ್ರಾಂ ಬೆಳ್ಳಿ ಕದ್ದಿದ್ದಾರೆ. ಇದಲ್ಲದೆ ಸಮೀನಾ ಜಬ್ಬರ ಮೂಲಿಮನಿ ಎನ್ನುವರ ಮನೆಯಲ್ಲಿ 2 ತೊಲೆ ಬಂಗಾರ, 5,000 ಹಣ ದೋಚಿದ್ದಾರೆ. ಶರಣಪ್ಪ ಪೂಜಾರಿ ಅರ್ಧ ತೊಲೆ ಚೈನ್ ಕಟ್ ಮಾಡಿ ಹೋಗಿದ್ದಾರೆ. ಸಂಗಣ್ಣ ಗುಡಾರಿಯವರು ಕಿರಣ್ ಅಂಗಡಿ ಎಲ್ಲಾ ಸಾಮಗ್ರಿಗಳನ್ನ ದೋಚಿಕೊಂಡು ಹೋಗಿದ್ದಾರೆ. ಸೈಫನ್ ಮುಲ್ಲಾ, ಜುಕಿ ನ್ಯೂಸ್ ಕನ್ನಡ, ಅಫಜಲಪುರ. ದಿನಾಂಕ 10/9/2025 ಕರ್ಜಗಿ ಗ್ರಾಮದಲ್ಲಿ ರಾತ್ರಿ ಸುಮಾರು 11ರಿಂದ 12 ಗಂಟೆ ಸಮಯದಲ್ಲಿ ನಮ್ಮ ಶಕೀಲ್ ಚೌಧರಿಯವರ ಮನೆ ಹತ್ರ ಇದ್ದಂಥ ಬಡಾವಣೆ ಅಲ್ಲಿ ಶೋಭಾ ಬಸವರಾಜ್ ಮುಗುಳಿಯವರ ಮನೆಯಲ್ಲಿ ಸುಮಾರು 50,000 ರೂಪಾಯಿ ದುಡ್ಡು, ಒಂದು 5ರಿಂದ 6 ತೊಲೆ ಬಂಗಾರ ಮತ್ತು 15ರಿಂದ 20 ತೊಲೆ ಬೆಳ್ಳಿ ಮತ್ತು ಇನ್ನಿತರ ಒಳ್ಳೆಯ ಸೀರೆಗಳನ್ನು ಮತ್ತು ಒಳ್ಳೆ ಏನಪ್ಪ ಅಂದ್ರೆ ಅದು ಏನು ಪಾಕೆಟ್ ಏನು ಇಳಿಸ್ಕೊಂಡ್ಬಿಟ್ಟು ಏನು ಮೇಲೆ ಇದ್ದಂಥ ಎಲ್ಲ ಸಾಮಾನುಗಳು ಇಳಿಸ್ಕೊಂಡ್ಬಿಟ್ಟು ಅದರಲ್ಲಿ ಸಿದ್ದಂಥ ಕೈ ಬಂದಂಥ ಎಲ್ಲಾನು ತೋಚ್ಕೊಂಡು ಹೋಗಿದ್ದಾರೆ. ಇದಲ್ಲದೆ ಶಮೀನಾ ಜಬ್ಬಾರ್ ಮೂಲಿಮನಿ ಇವ್ರದ್ದು ಸಹಿತ ಬಂಗಾರ 1.5ರಿಂದ 2 ತೊಲೆ ಬಂಗಾರ ತೊಗೊಂಡು ಹೋಗಿದ್ದಾರೆ. ಬೆಳ್ಳಿ 15 ತೊಲೆ ತೊಗೊಂಡು ಹೋಗ್ಯಾರ. ಸುಮಾರು ಹಣ 3ರಿಂದ 4,000 ರೂಪಾಯಿ ತೆಗೆದುಕೊಂಡು ಹೋಗಿದ್ದಾರೆ. ಇದಲ್ಲದೆ ಸಾಹೇಬಣ್ಣ ಇಸ್ರುಗೊಂಡ ಅವ್ರದ್ದು ಕಳತನ ಆಗಿದೆ. ಅವ್ರ ಮನಿ ಔಟ್ ಆಫ್ ಸ್ಟೇಷನ್ ಅದ. ಅವ್ರು ಎಲ್ಲಿ ಪುಣಕ್ಕೆ ಹೋಗ್ಯಾರ. ಇನ್ನೂ ನಿಖರವಾಗಿ ಎಷ್ಟು ಕಳತನ ಆಗಿದೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಆದರೂ ಪೊಲೀಸ್ ಸಿಬ್ಬಂದಿ ಬಂದಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ಇದಲ್ಲದೆ ಶರಣಪ್ಪ ಪೂಜಾರಿ ಅಂತ ಹೇಳ್ಬಿಟ್ಟು ಏನು ಅವ್ರ ಮನೆಯಲ್ಲಿ ಮನ್ಕೊಂಡಾರ ಹೊರಗಡೆ, ಅವನ ಕೊಳ್ಳಂದು ಚೈನ್, ಒಂದು 60 ಚೈನ್ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವನು ಇದಲ್ಲದೆ ಸಂಗಣ್ಣ ಗುನಾರಿ ಅಂತ ತಿಳ್ಕೊಂಡ್ಬಿಟ್ಟು ಕಿರಾಣಿ ಅಂಗಡಿ, ಪೆಟ್ರೋಲ್ ಬಂಕ್ ಮುಂದೆ ಈ ಕಡೆ ಕಿರಾಣಿ ಅಂಗಡಿ, ಕೈ ಬಂದಂತ ಅಂಗಡಿಯೊಳಗೆ ಕೈ ಬಂದಂತ ಸಾಮಾನುಗಳನ್ನೆಲ್ಲ ತುಂಬ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇದನ್ನ ನಾವು ಬಹಳ ಗಂಭೀರವಾಗಿ ಖಂಡನೆ ಮಾಡ್ತೀವಿ. ಇದ್ರ ಬಗ್ಗೆ ದಕ್ಷ ಅಧಿಕಾರಿಗಳಾದಂಥ ಪೊಲೀಸ್ ಇಲಾಖೆ, ಸಿಪಿಐ ಸಾಹೇಬರಾಗಲಿ, PSI ಸಾಹೇಬರಾಗಲಿ ಈ ತಾಲೂಕಿನ ಒಳ್ಳೆ ಹೆಸರು ಮಾಡಿದ್ದಾರೆ. ಅವರು ಈ ಕಳ್ಳತನವನ್ನು ಭೇದಿಸಿ ಇನ್ನೂ ಒಂದು ಒಳ್ಳೆಯ ಹೆಸರು ತೆಗೆದುಕೊಳ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಈ 4 ಮನೆಗಳ ಕಳ್ಳತನವನ್ನು ಕಳ್ಳರನ್ನ ಭೇದಿಸಿ ಏನಾದರೂ ಹಿಡಿದೇ ಇದ್ದಲ್ಲಿ ಮುಂದಿನ ನಮ್ಮ ಹೋರಾಟ ಬೇರೆ ಆಗ್ತದಂತ ನಾನು ಇವತ್ತಿನ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಅಫಜಲಪುರ ತಾಲೂಕಿನ ಆಡಳಿತ ವರ್ಗಕ್ಕೆ ನಾನು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ. ಸದಾನಂದ ಪತ್ರಿ 9019078988.